ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಸರ್ಕಾರದ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸನ್ನು ಕೊಟ್ಟಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 56,432 ಹುದ್ದೆಗಳಿಗೆ ಶೀಘ್ರ ಅಧಿಸೂಚನೆ ಹೊರಡಿಸಲಾಗುವುದಂತ ಕರ್ನಾಟಕ ಸರ್ಕಾರ ನಿನ್ನೆ ದಿನಾಂಕ ಆದೇಶವನ್ನು ಹೊರಡಿಸಿದೆ. ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ ಬಳಿಕ ಸರ್ಕಾರ ಮಣಿದು ಈ ಒಂದು ಮುಂದಿನ 30 ದಿನಗಳಲ್ಲಿ ನೇರ ನೇಮಕಾತಿ ಮುಖಾಂತರ ಈ ಒಂದು 56,432 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದಂತ ಪೇಪರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾಗೂ ರಾಜ್ಯದಲ್ಲಿ 2,82,000 ಹುದ್ದೆಗಳು ಖಾಲಿದಾವೆ ವಿವಿಧ ಇಲಾಖೆಗಳಿಂದ ಕೂಡ ತಿಳಿಸಿದೆ. ಹಾಗೂ ಈ ಒಂದು ಪ್ರಕ್ರಿಯೆಯು 50% ಮೀಸಲಾತಿ ಮಿತಿಯೊಳಪಟ್ಟು ಎಲ್ಲ ನೇಮಕಾತಿ ಪ್ರಕ್ರಿಯೆ ನಡೆಸಲು ಸಚಿವ ಸಂಪುಟ ತೀರ್ಮಾನ ನಿರ್ಧರಿಸಿದೆ ಅಂತ ಕೊಟ್ಟಿದ್ದಾರೆ. ಈ ಹಿಂದೆ ಇರುವಂಥ ಮೀಸಲಾತಿ ಎಷ್ಟು ಅಂತ ಇವಾಗ ನಿಮಗೆ ತೋರಿಸ್ತೇನೆ. ಇವಾಗೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ಮೀಸಲಾತಿ ಆಧಾರದ ಮೇಲೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಈ ಹಿಂದೆ ಇರುವಂಥ ಮೀಸಲಾತಿ ನೋಡಿ, ಪರಿಶಿಷ್ಟ ಜಾತಿಯವರಿಗೆ 15% ಕೊಡಲಾಗಿದೆ. ಇವಾಗ ಇದನ್ನು ಪ್ರಸ್ತುತ 17 ಇದೆ. ಸೊ ಇದನ್ನು 15 ಅಂತೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಪರಿಶಿಷ್ಟ ಪಂಗಡದವರಿಗೆ 3% ಇದೆ, ಹಿಂದುಳಿದ ವರ್ಗದವರಿಗೆ 32%, ಸಾಮಾನ್ಯಕ್ಕೆ 50 ಇದೆ. ಇವು 3 ಸೇರಿ ಒಟ್ಟು 50% ಆಗುತ್ತೆ. ಈ ಹಿಂದಿನ ಒಂದು ಮೀಸಲಾತಿ ಸದ್ಯಕ್ಕೆ ಜಾಸ್ತಿ ಆಗುತ್ತೆ. ಅದನ್ನು ಇವಾಗ ಹಳೆಯ ಒಂದು ಮೀಸಲಾತಿ ಅನ್ವಯದಂತೆ ಈ ಒಂದು 56,432 ಹುದ್ದೆಗಳಿಗೆ ಅನ್ವಯಿಸುತ್ತೆ ಅಂತ ಕೊಟ್ಟಿದ್ದಾರೆ. ಒಟ್ಟು 50% ಮೀಸಲಾತಿ, 50% ಮಿತಿಗೊಳಿಸಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೆಸ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನೇನು ಕೇವಲ ಅಧಿಕೃತವಂತ ಪ್ರಕಟಣೆ ಆದೇಶ ಹೊರಬೀಳುವ ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. KE ಕಡೆಯಿಂದ ಮತ್ತು KPSC ಕಡೆಯಿಂದ ಅಧಿಸೂಚನೆ ಹೊರ ಬಂದಾಗ, ನಿಮಗೆ ನೋಟಿಫಿಕೇಶನ್ ಆದಾಗ ಖಂಡಿತವಾಗಿ ಒಂದು ವಿಡಿಯೋ ಕೂಡ ಮಾಡಿ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದ್ದಾವೆ, ಅರ್ಜಿ ಸಲ್ಲಿಸುವ ದಿನಾಂಕ, ಕೊನೆಯ ದಿನಾಂಕ, ಅರ್ಜಿ ಶುಲ್ಕ ಎಲ್ಲವಾದ ಸಂಪೂರ್ಣವಾದ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. 30 ದಿನಗಳ ಒಳಗಾಗಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ಒಂದು ಅಧಿಸೂಚನೆ ಹೊರಡಿಸ್ತೀವಿ ಅಂತ ಕೊಟ್ಟಿದ್ದಾರೆ. ಹಾಗೂ ಹೆಚ್ಚಿನ ಮಾಹಿತಿಯನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ, ನೋಡಿಕೊಳ್ಬೋದು. ಹಾಗೂ ಮುಂದಿನ ದಿನಗಳಲ್ಲಿ ಈ ಒಂದು ಅರ್ಜಿಗಳು ಕಾಲ್ಫರ್ಮ್ ಆದಾಗ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದಂತ ತಿಳಿಸ್ಕೊಡ್ತೇನೆ. KE ವೆಬ್ಸೈಟಲ್ಲಿ ಇರಲಿ ಅಥವಾ KPSC ವೆಬ್ಸೈಟ್ ಇರಲಿ, ಅವನ ಅರ್ಜಿಯನ್ನು ಮೊಬೈಲ್ ಮೂಲಕ ಮತ್ತು ಕಂಪ್ಯೂಟರಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ತಿಳಿಸ್ಕೊಡ್ತೇನೆ ಖಂಡಿತವಾಗಿ. ಹಾಗೂ ಏನಾದರೂ ನಿಮಗೆ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಿಮಗೆ ಮಾಹಿತಿಯನ್ನು ಒದಗಿಸ್ತೇವೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಕರ್ನಾಟಕ ಸರ್ಕಾರದ ವತಿಯಿಂದ 56,432 ಹುದ್ದೆಗಳಿಗೆ ಶೀಘ್ರದಲ್ಲೇ ಅಧಿಸೂಚನೆ ಹೊರಡಿಸುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಅಪ್ಡೇಟ್ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರ ರಿಲೇಟಾಗಿ ಏನಾದರೂ ನಿಮಗೆ ಕ್ವಶನ್ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟೆಲ್ಲ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.